1013 factorize each of the following. ಓಕೆ, ಈಗ ಒಂದು ಕ್ವಶನ್ ಕೊಡೋದು ಅದನ್ನ ಫ್ಯಾಕ್ಟರೈಸ್ ಮಾಡ್ಬೇಕು. ಸೊ ಇದೇನಿದೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಟೈಪ್ ಅಲ್ಲಿ ಇದೆನಾ. ಸೊ ಇದನ್ನ ನಾನು 27 ಏನಂತ ಬರೀತೀನಿ, 3y³ ಅಂತ ಬರಿಬೋದಾ. ಓಕೆ, ಇದನ್ನೇನು ಬರಿಬೋದು, 5z ಹೋಲ್ ಕ್ಯೂಬ್ ಅಂತ ಬರಿಬೋದಾ. ನೋಡ್ರಿ 3³ ಬಂದು 27, 5³ ಬಂದು 125. ಇವಾಗ ಇದು a³ ಪ್ಲಸ್ b³ ಫಾರ್ಮುಲಾ ಇದೆ. ನಮಗೆ ಫಾರ್ಮುಲಾ ಏನು ಗೊತ್ತು, a³ ಪ್ಲಸ್ b³ ಫಾರ್ಮುಲಾ ಇದ್ರೆ ಸೊ ನಾನು ಏನು ಬರಿಬೋದು, a ಪ್ಲಸ್ ಬಿ ಇಂಟು a ಸ್ಕ್ವಯರ್ ಮೈನಸ್ ab ಪ್ಲಸ್ ಬಿ ಸ್ಕ್ವಯರ್, ಈ ಟೈಪ್ ಬರಿಬೋದು. ಈಗ ನೋಡ್ರಿ ಎ ಇದ್ದಲ್ಲಿ ಏನಿದೆ, ಎ ಇದ್ದಲ್ಲಿ 3y ಇದೆ, ಬಿ ಇದ್ದಲ್ಲಿ ಏನಿದೆ, ಬಿ ಇದ್ದಲ್ಲಿ 5z ಇದೆ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಇದ್ದಲ್ಲೆಲ್ಲ ಏನು 3y ಪ್ಲಸ್ ಬಿ ಇದ್ದಲ್ಲೆಲ್ಲ ಏನು 5z ಇಂಟು ಎ ಇದ್ದಲ್ಲೆಲ್ಲ ಏನು 3y, ಇಲ್ಲಿ ಸ್ಕ್ವೇರ್ ಇದೆ ಸ್ಕ್ವೇರ್ ಮಾಡ್ತೀನಿ. ನೆಕ್ಸ್ಟ್ ಎ ಇದ್ದಲ್ಲಿ 3y ಇಂಟು ಬಿ ಇದ್ದಲ್ಲೇನು 5z ಪ್ಲಸ್ ಬಿ ಇದ್ದಲ್ಲೇನು 5z ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೋಡಿದ್ರೆ 3y ಪ್ಲಸ್ 5z, ಈಗ ಸ್ಕ್ವೇರ್ ಮಾಡಿದ್ರೆ 3 ಸ್ಕ್ವೇರ್ 9, y ಸ್ಕ್ವೇರ್ ಮೈನಸ್ 3 5 15, y ಇಂಟು z yz ಆಯಿತು, ಪ್ಲಸ್ 5 ಸ್ಕ್ವೇರ್ 25. ಓಕೆ, ಇಲ್ಲೇನು z ಸ್ಕ್ವೇರ್. ಸೊ ಈಗ ನಾನು ಏನು 27y³ ಪ್ಲಸ್ 125z³ ಆನ್ಸರ್ ಏನಂತ ಬರಿಬೋದು. ಓಕೆ, ಇದನ್ನ ಆನ್ಸರ್ ಅಂತ ಬರಿಬೋದು.